ಬಂಗಾರ ಬೆಳ್ಳಿ ಮತ್ತೆ ಇಳಿಕೆ ಆಗಲು ಶುರುವಾಗಿದೆ. ಭಾರಿ ಇಳಿಕೆ ಕಾಣ್ತಾ ಇದೆ ಚಿನ್ನ ಬೆಲೆಗಳು. ವೀಕ್ಷಕರೇ, ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ದೇಶಾದ್ಯಂತ ಚಿನ್ನ ಬೆಳ್ಳಿ ಬೆಲೆ ಇಳಿಕೆ ಆಗ್ತಾ ಇದೆ. ಇನ್ನು ಕೇಂದ್ರ ಸರ್ಕಾರದಿಂದಲೂ ಕೂಡ ಬಂಗಾರದ ಮೇಲೆ ಹೊಸ ನಿಯಮ ಬರಬಹುದು. ವೀಕ್ಷಕರೇ, ಈಗ ನೋಡಿ, ನಿಮ್ಮ ಮನೆಯಲ್ಲಿ ಬಂಗಾರ ಇರಬಹುದು ಅಥವಾ ನೀವು ಬಂಗಾರ ಖರೀದಿ ಮಾಡಲು ಪ್ಲಾನ್ ಮಾಡ್ತಿರಬಹುದು. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಚಿನ್ನ ಬೆಳ್ಳಿ ಆಭರಣ ಖರೀದಿ ಮಾಡೋರಿಗೆ ಒಂದು ಸುವರ್ಣ ಅವಕಾಶ ಆಗುತ್ತಾ ಅಥವಾ ಮತ್ತಷ್ಟು ಇಳಿಕೆ ಆಗುತ್ತಾ ಬಂಗಾರ ಬೆಳ್ಳಿ ಬೆಲೆ? ತುಂಬಾ ಜನ ಈಗ ಖರೀದಿ ಮಾಡ್ಬೇಕಾ ಬೇಡವಾ, ಮತ್ತಷ್ಟು ಇಳಿಕೆ ಆಗುತ್ತಾ ಅಂತ ಕಾಯ್ತಾ ಇದ್ದಾರೆ. ಎಲ್ಲಾ ಪ್ರಶ್ನೆಗೂ ಕೂಡ ಉತ್ತರ ಸಿಗಲಿದೆ ವೀಕ್ಷಕರೇ. ಅಷ್ಟು ಮಾತ್ರವಲ್ಲದೆ, ಇವತ್ತಿನ ಕರ್ನಾಟಕದಲ್ಲಿ ತಾಜಾ ಬಂಗಾರ ಬೆಳ್ಳಿ ಬೆಲೆ ಎಷ್ಟಾಗಿದೆ ಅದನ್ನು ಕೂಡ ನಾವು ನಿಮಗೆ ಹೇಳಿದ್ದೇವೆ. ಮತ್ತೆ ಯಾಕೆ ಬಂಗಾರ ಏರಿಕೆ ಆಗುತ್ತೆ, ಮತ್ತೆ ಯಾಕೆ ಇಳಿಕೆ ಆಗುತ್ತೆ, ಮೋದಿ ಸರ್ಕಾರದ ನಿಯಮಗಳು, ಇನ್ಕಮ್ ಟ್ಯಾಕ್ಸ್ ನಿಯಮಗಳು, ಬಂಗಾರ ನೀವು ಮನೆಯಲ್ಲಿ ಎಷ್ಟು ಇಡ್ಕೋಬಹುದು, ಎಷ್ಟು ಅಂದ್ರೆ ಎಷ್ಟರ ಮೇಲೆ ಇದ್ರೆ ನಿಮ್ಮ ಮನೆಯಲ್ಲಿ ಒಂದು IT ನೋಟಿಸ್ ಬರಬಹುದು, ಎಲ್ಲವನ್ನು ಕೂಡ ಹೇಳಿದ್ದೇವೆ ವೀಕ್ಷಕರೇ. ಮೊದಲಿಗೆ ನಿಮಗೂ ಕೂಡ ಬಂಗಾರದ ಬೆಲೆ ಮತ್ತಷ್ಟು ಕಡಿಮೆ ಆಗ್ಬೇಕು ಅಂತ ಆಸೆ ಇದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ಬಂಗಾರ ಕಡಿಮೆ ಆಗ್ಲಿ ಅಂತ ಎಲ್ಲರೂ ಕೂಡ ಆಸೆ ಪಡೋಣ. ಮತ್ತೊಂದು ಕಡೆಗೆ ಪ್ರತಿಯೊಬ್ರು ಕೂಡ ಕಮೆಂಟ್ ಅಲ್ಲಿ ನಮಗೆ ಕಮೆಂಟ್ ಮಾಡಿ ವೀಕ್ಷಕರೇ. ಇವತ್ತಿನ ಪ್ರಶ್ನೆ ಏನಪ್ಪಾ ಅಂದ್ರೆ, ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟು ಇಡಬೇಕು? ಬಡ ಜನರು ಕೂಡ ಬಂಗಾರ ಖರೀದಿ ಸುಲಭವಾಗಿ ಮಾಡಿರ್ಬೇಕು. ನಿಮ್ಮ ಉತ್ತರ ಅನಿಸಿಕೆ ದಯವಿಟ್ಟು ನಮಗೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ವೀಕ್ಷಕರೇ. ನಿಮ್ಮ ಕಮೆಂಟ್ ಗೆ ನಾವು ರಿಪ್ಲೈ ಕೂಡ ಮಾಡ್ತಾ ಇದ್ದೇವೆ. ಮೊದಲಿಗೆ ಹೇಳ್ಬೇಕಾದ್ರೆ, ತುಂಬಾ ಜನ ಈಗ ಬಂಗಾರ ಖರೀದಿ ಮಾಡುವಾಗ ಒಂದು ತಪ್ಪನ್ನ ಮಾಡ್ತಾರೆ. ಆ ತಪ್ಪಿನಿಂದ ಅವರಿಗೆ ದೊಡ್ಡ ಮೋಸವಾಗಬಹುದು ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಹಾಗಾದ್ರೆ ಯಾವ ತಪ್ಪುಗಳನ್ನ ಮಾಡಬಾರದು? ಬಂಗಾರ ಬೆಳ್ಳಿ ಖರೀದಿ ಮಾಡೋರು ತುಂಬಾ ಎಚ್ಚರವಾಗಿರ್ಬೇಕು ಮತ್ತು ಕೇಂದ್ರ ಸರ್ಕಾರದ ನಿಯಮಗಳು ಕೂಡ ನೀವು ತಿಳಿದುಕೊಳ್ಬೇಕು ವೀಕ್ಷಕರೇ. ಇನ್ನು ನಾವು ಹೇಳೋ ಒಂದು ಟ್ರಿಕ್ ಇಂದ ನೀವು ಕಡಿಮೆ ಬೆಲೆಗೆ ಬಂಗಾರ ಕೂಡ ಖರೀದಿ ಮಾಡಬಹುದು ವೀಕ್ಷಕರೇ. ಅಷ್ಟು ಮಾತ್ರವಲ್ಲದೆ, ನಾವು ನಿಮಗೆ ಇವತ್ತು ಸಾಕ್ಷಿ ಸಮೇತ ತೋರಿಸ್ತಾ ಇದ್ದೇವೆ ಬಂಗಾರ ಮತ್ತು ಬೆಳ್ಳಿ ಬೆಲೆ ಏಕೆ ಇಳಿಕೆ ಆಗುತ್ತೆ ಅಂತ. ಬನ್ನಿ ಈಗ ವಿಡಿಯೋ ಶುರು ಮಾಡೋಣ. ಈಗಾಗಲೇ ಕಳೆದ ಒಂದು ವಾರದಿಂದ ಬಂಗಾರ ಮತ್ತು ಬೆಳ್ಳಿ ಮಾರ್ಕೆಟ್ ಇಳಿಕೆ ಆಗ್ತಾ ಇದೆ. ಅಂದ್ರೆ ಯುದ್ಧ ಕೊನೆ ಆಗ್ತಾ ಇದೆ. ಅಮೆರಿಕ ಇರಾನ್ ನಡುವಿನ ಯುದ್ಧ ಕದನ ವಿರಾಮ ಘೋಷಣೆಯಾಗಿದೆ ವೀಕ್ಷಕರೇ. ಅಂತಾರಾಷ್ಟ್ರೀಯ ಮಾರ್ಕೆಟ್ ಅಲ್ಲಿ ಈ ತರ ಸುದ್ದಿಗಳು ಬಂದ್ರೆ ಬಂಗಾರ ಬೆಳ್ಳಿಗೆ ಡಿಮ್ಯಾಂಡ್ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬಹುದು. ಈಗ ಜನರು ಖರೀದಿ ಮಾಡೋದ್ ಬಿಟ್ಟು ಬಂಗಾರ ಬೆಳ್ಳಿಯನ್ನ ಮಾರಾಟ ಮಾಡ್ತಾ ಇದ್ದಾರೆ ವೀಕ್ಷಕರೇ. ಈಗ ನೀವು ಸ್ಕ್ರೀನ್ ಮೇಲೆ ಲೈವ್ ಆಗಿ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ನ ಒಂದು ಸಿಲ್ವರ್ ಫ್ಯೂಚರ್ಸ್ ವ್ಯಾಲ್ಯೂ ನೋಡ್ತಿರ್ಬೋದು ವೀಕ್ಷಕರೇ. ಇಲ್ಲಿ ನೋಡಿ, ಇಳಿಕೆ ಆಗಿತ್ತು. ಈಗ ನೋಡಿ, 2,32,000 2,35,000 ರೂಪಾಯಿ ಟ್ರೇಡ್ ಆಗ್ತಾ ಇದೆ. ಆದ್ರೆ ಈಗ ನೋಡಿ, ಇನ್ನು 14 ದಿನದ ನಂತರ ಯುದ್ಧ ಪೂರ್ಣ ವಿರಾಮ ಬೀಳಲಿದೆ. ಅಂದ್ರೆ ಯುದ್ಧಕ್ಕೆ ಪೂರ್ತಿ ಬ್ರೇಕ್ ಬೀಳುತ್ತೆ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಅಮೆರಿಕದವರು ಯುದ್ಧದಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಹೀಗಾಗಿ ಯುದ್ಧಗಳು ಕಡಿಮೆ ಆದ್ರೆ ಬಂಗಾರ ಬೆಳ್ಳಿಯಲ್ಲಿ ಹೂಡಿಕೆ ಮಾಡೋರ ಸಂಖ್ಯೆ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳಲಾಗಿದೆ. ಒಂದು ವೇಳೆ ಯುದ್ಧ ನಡೆದ್ರೂ ಕೂಡ ಕಚ್ಚಾ ತೈಲ ಬೆಲೆ ಏರಿಕೆ ಆಗೋದ್ರಿಂದ ಕಚ್ಚಾ ತೈಲದಲ್ಲಿ ಹೂಡಿಕೆದಾರರು ಹಣವನ್ನ ಶಿಫ್ಟ್ ಮಾಡ್ತಾರೆ. ಬಂಗಾರ ಬೆಳ್ಳಿ ಬೆಲೆ ಮತ್ತೆ ಇಳಿಕೆ ಆಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಯುದ್ಧ ನಿಂತರೂ ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಆಗುತ್ತೆ, ಯುದ್ಧ ಪ್ರಾರಂಭವಾದ್ರೂ ಕೂಡ ಬೆಲೆ ಇಳಿಕೆ ಆಗುತ್ತೆ ಅಂತಾನೆ ಹೇಳ್ಬಹುದು. ಒಟ್ಟಾರೆ ಮುಂದಿನ ಒಂದು ವಾರ ಅಂದ್ರೆ ಮಂಗಳವಾರ, ಬುಧವಾರ, ಗುರುವಾರ ಈ 3 ದಿನದಲ್ಲಿ ಮತ್ತೆ ಮಾರ್ಕೆಟ್ ಅಲ್ಲಿ ನಮಗೆ ಸಂಚಲನ ನೋಡೋಕೆ ಸಿಗುತ್ತೆ. ಮತ್ತಷ್ಟು ಇಳಿಕೆ ಕಾಣುತ್ತೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಹಾಗಾದ್ರೆ 1 kg ಬೆಳ್ಳಿ ದರ ಎಷ್ಟಿದೆ ಅಂತ ನೀವು ಕೇಳೋದಾದ್ರೆ 2,60,000 ರೂಪಾಯಿ ಇದೆ 1 kg ಬೆಳ್ಳಿ ದರ. ಅಂದ್ರೆ ನೀವು ಬೆಳ್ಳಿ ಸಾಮಾನು ತಗೋತೀರಾ, ಆಭರಣ ತಗೋತೀರಾ ಅಂದ್ರೆ ಮಾರ್ಕೆಟ್ ಅಲ್ಲಿ ನಿಮಗೆ 2,60,000 ರೂಪಾಯಿ ಇವತ್ತಿಂದು 1 kg ಬೆಳ್ಳಿ ಬೆಲೆ ಇದೆ. ಆದ್ರೆ ಮುಂದಿನ ಬರೋ ದಿನದಲ್ಲಿ ಇದರ ಬೆಲೆ 2,20,000 2,30,000 ರೂಪಾಯಿ ಅತ್ತ ಮತ್ತೊಮ್ಮೆ ಬರಲಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇದು ಕೂಡ ನಿಮಗೆ ಗೊತ್ತಿರಲಿ. ಅದಕ್ಕಂದ್ರೆ ತಜ್ಞರು ಲೆಕ್ಕಾಚಾರ ಮಾಡಿರೋ ಪ್ರಕಾರ ಡಿಮ್ಯಾಂಡ್ ಕಡಿಮೆ ಆಗ್ತಾ ಇದೆ. ಯಾವಾಗ ಡಿಮ್ಯಾಂಡ್ ಕಡಿಮೆ ಆಗುತ್ತೆ ಅವಾಗ ಬೆಲೆ ಇಳಿಕೆ ಆಗುತ್ತೆ ಅಂತಾನೆ ಹೇಳ್ಬಹುದು. ಈಗ ಬನ್ನಿ ವೀಕ್ಷಕರೇ, ಬಂಗಾರದ ಬಗ್ಗೆ ಮಾತಾಡೋಣ. ಬಂಗಾರದ ಬೆಲೆ ಕೂಡ ಇದೇ ತರ ಇಳಿಕೆ ಆಗ್ತಾ ಇದೆ. ಮೊದಲಿಗೆ ನಾವು ನಿಮಗೆ ಸಾಕ್ಷಿ ಸಮೇತ ಬಂಗಾರದ ಫ್ಯೂಚರ್ಸ್ ವ್ಯಾಲ್ಯೂ ಅಂದ್ರೆ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಅಲ್ಲಿ ಬಂಗಾರದ ಟ್ರೇಡಿಂಗ್ ಅನ್ನ ತೋರಿಸ್ತಾ ಇದೆ, ನೋಡ್ತಿರ್ಬಹುದು. ಇದರದ್ದು ಬೆಲೆ ಕೂಡ ಮುಂದಿನ ಬರೋ ದಿನದಲ್ಲಿ ಇಳಿಕೆ ಆಗೋ ಮುನ್ಸೂಚನೆ ಇದೆ ವೀಕ್ಷಕರೇ. ಈ ವಾರವೂ ಕೂಡ ಬಂಗಾರ ಇಳಿಮುಖದಲ್ಲಿ ಸಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ 24 ಕ್ಯಾರೆಟ್ ಚಿನ್ನ ಇರಲಿ, 18 ಕ್ಯಾರೆಟ್ ಚಿನ್ನ ಇರಲಿ ಅಥವಾ 22 ಕ್ಯಾರೆಟ್ ಇರಲಿ, ಎಲ್ಲಾ ಕೂಡ ಇಳಿಕೆ ಆಗುತ್ತೆ. ಎದಕ್ಕಂದ್ರೆ ಮುಖ್ಯ ಕಾರಣ ಒಂದು ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಕೊನೆಯಾಗುತ್ತೆ ವೀಕ್ಷಕರೇ. ಹೌದು, ಈ ಒಂದು ಯುದ್ಧ ಈಗ ಮುಂದುವರಿಯಲ್ಲ. ಎದಕ್ಕಂದ್ರೆ 14 ದಿನದ ಕದನ ವಿರಾಮ ಘೋಷಣೆ ಈಗಾಗಲೇ ಮಾಡಲಾಗಿದೆ. ಒಂದು ಕಡೆಗೆ ಜಾಗತಿಕ ಮಟ್ಟದಲ್ಲಿ ಡಾಲರ್ ಕೂಡ ಸ್ಟ್ರಾಂಗ್ ಆಗ್ತಾ ಇದೆ. ಇದು ಬಂಗಾರ ಬೆಳ್ಳಿ ಇಳಿಕೆಗೆ ದೊಡ್ಡ ಒಂದು ಕಾರಣವಾಗಬಹುದು ಅಂತ ಇಲ್ಲಿ ಹೇಳಬಹುದು. ಈಗ ಬನ್ನಿ, ಕೇಂದ್ರ ಸರ್ಕಾರದ ನಿಯಮಗಳು, ಇನ್ನು ಕಡಿಮೆ ಬೆಲೆಗೆ ನೀವು ಬಂಗಾರ ಯಾವ ತರ ಖರೀದಿ ಮಾಡಬಹುದು ಎಲ್ಲಾ ಕೂಡ ನೋಡ್ತಾ ಹೋಗೋಣ ವೀಕ್ಷಕರೇ. ಮೊದಲಿಗೆ ಹೇಳ್ಬೇಕಂದ್ರೆ
ಒಂದು ಸೀಕ್ರೆಟ್ ಟ್ರಿಕ್ ಕೂಡ ಹೇಳಿದ್ದೇನೆ. ಆ ಮೂಲಕ ನೀವು ಕಡಿಮೆ ಬೆಲೆಗೆ ಬಂಗಾರವನ್ನ ಖರೀದಿ ಮಾಡಬಹುದು. ಈಗ ನೋಡಿ, ಬಂಗಾರದ ಬೆಲೆ ಯಾವ ತರ ಇಳಿಕೆ ಆಗಿದೆ ನೋಡಿ. ಯಾವಾಗ ಬೆಲೆ ಇಳಿಕೆ ಆಗುತ್ತೆ ಅವಾಗ ಸ್ವಲ್ಪ ಸ್ವಲ್ಪ ನೀವು ಖರೀದಿ ಮಾಡಿದ್ರೆ ಅವಾಗ ನಿಮಗೆ ಬಂಗಾರ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ತುಂಬಾ ಜನ ಎಲ್ಲಿ ಮೋಸ ಹೋಗ್ತಾರಪ್ಪ ಅಂದ್ರೆ, ಬಂಗಾರ ಖರೀದಿ ಮಾಡುವಾಗ ಅವರು 18 ಕ್ಯಾರೆಟ್ ಚಿನ್ನ ತಗೋತಾರೆ, ಆದ್ರೆ ಹಾಲ್ ಮಾರ್ಕ್ ಇರೋ ಬಂಗಾರ ತಗೊಳ್ಳಲ್ಲ. ವೀಕ್ಷಕರೇ, 18 ಕ್ಯಾರೆಟ್ ಚಿನ್ನದಲ್ಲಿ 75% ಮಾತ್ರ ಬಂಗಾರ ಇರುತ್ತೆ, 25% ಮೆಟಲ್ಸ್ ಗಳನ್ನ ಮಿಕ್ಸ್ ಮಾಡಿ ಆಭರಣ ಮಾಡಿರ್ತಾರೆ. ಹಾಗಾಗಿ ನೀವು 18 ಕ್ಯಾರೆಟ್ ಚಿನ್ನ ತಗೊಂಡ್ರು ಕೂಡ ಹಾಲ್ ಮಾರ್ಕ್ ಇರೋ ಬಂಗಾರ ತಗೊಳ್ಳಿ. ಇನ್ನು ಈಗ ಹೊಸ ನಿಯಮ ಕೂಡ ಶುರುವಾಗ್ತಾ ಇದೆ ವೀಕ್ಷಕರೇ. HUID ಕೋಡ್ ಈಗ ಕಂಪಲ್ಸರಿ ಮಾಡ್ತಾ ಇದ್ದಾರೆ. ಅಂದ್ರೆ ಎಲ್ಲಾ ಬಂಗಾರದ ಆಭರಣಗಳಿಗೂ ಕೂಡ ಒಂದು ಯುನೀಕ್ ಐಡೆಂಟಿಫಿಕೇಶನ್ ನಂಬರ್ ಕೊಡೋದಾಗಿ ಹೇಳಿಕೆ ಕೊಡಲಾಗಿದೆ. ಶೀಘ್ರದಲ್ಲೇ ದೇಶಾದ್ಯಂತ ಈ ನಿಯಮ ಜಾರಿಗೆ ಬರಲಿದೆ. ಅಂದ್ರೆ ನಿಮ್ಮ ಬಂಗಾರದ ಆಭರಣದ ಮೇಲೆ ಒಂದು 6 ಡಿಜಿಟಿನ ಕೋಡ್ ಇರುತ್ತೆ. ಈಗ ಆಧಾರ್ ಕಾರ್ಡ್ಗೆ ಯಾವ ತರ ನಂಬರ್ ಇರುತ್ತೆ ನೋಡಿ, ಅದೇ ತರ ಪ್ರತಿಯೊಂದು ಆಭರಣಕ್ಕೂ ಕೂಡ ಒಂದು ನಂಬರ್ ಇರುತ್ತೆ. ಆ ಒಂದು ನಂಬರ್ ನಾವು BIS ಎಂಬುವ ಒಂದು ಅಪ್ಲಿಕೇಶನ್ ನಲ್ಲಿ ಹಾಕಿದ್ರೆ ಆ ಒಂದು ಬಂಗಾರದ ಮಾಲೀಕರು ಯಾರು ರೆಡಿ ಮಾಡಿದ್ದಾರೆ ಎಲ್ಲಾ ಇನ್ಫಾರ್ಮೇಶನ್ ಕೂಡ ಆಪ್ ನಲ್ಲಿ ಸಿಕ್ಬಿಡುತ್ತೆ. ಹೀಗಾಗಿ ಬಂಗಾರ ಖರೀದಿ ಮಾಡುವಾಗ ಗ್ರಾಹಕರಿಗೆ ಮೋಸ ಆಗ್ಬಾರ್ದು ಅಂತ ಕೇಂದ್ರ ಸರ್ಕಾರ ಈ ನಿಯಮ ತರ್ತಾ ಇದೆ. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ, ನೀವು 22 ಕ್ಯಾರೆಟ್ ಚಿನ್ನ ತಗೊಳ್ಳಿ, 18 ಕ್ಯಾರೆಟ್ ಚಿನ್ನ ತಗೊಳ್ಳಿ, ಮೊದಲು BIS ಹಾಲ್ ಮಾರ್ಕ್ ಅಷ್ಟೇ ತಗೋಬೇಕು ಅಂತ ಹೇಳ್ತಿದ್ರು. ಈಗ ಹಾಲ್ ಮಾರ್ಕ್ ಜೊತೆಗೆ HUID ಕೋಡ್ ಇರುವ ಬಂಗಾರ ಕೂಡ ನೀವು ತಗೋಬೇಕು. ಇದರಿಂದ ನಿಮ್ಮ ಹಣಕ್ಕೆ ಒಂದು ಸೂಪರ್ ಗ್ಯಾರಂಟಿ ಇರುತ್ತೆ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಇನ್ನು ಮುಂದಿನ ಬರೋ ದಿನಗಳಲ್ಲಿ ನೀವೇನಾದ್ರೂ ಬಂಗಾರ ಮಾರಾಟ ಮಾಡ್ತೀರಾ ಅಂದ್ರೆ 22 ಕ್ಯಾರೆಟ್ ಚಿನ್ನ ನೀವು ಸುಲಭವಾಗಿ ಮಾರಾಟ ಮಾಡಬಹುದು, ಅಥವಾ ನೀವು ಅದನ್ನ ಬ್ಯಾಂಕ್ ನಲ್ಲಿ ಅಡ ಇಟ್ಟು ಸಾಲ ಕೂಡ ಪಡ್ಕೋಬಹುದು ಅಂತ ಇಲ್ಲಿ ಹೇಳಲಾಗಿದೆ. ಈಗ ಬನ್ನಿ, ಬಂಗಾರದ ಬೆಲೆ 18 ಕ್ಯಾರೆಟ್ ಎಷ್ಟಾಗಿದೆ ಅಂತ ನೋಡೋಣ. 18 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ಬೆಲೆ, ಆಭರಣದ ಬೆಲೆ 1,14,630 ರೂಪಾಯಿ ಇದೆ. ಅಂದ್ರೆ ನೋಡಿ ವೀಕ್ಷಕರೇ, ಇದ್ರ ಮೇಲೆ 3% GST ಎಕ್ಸ್ಟ್ರಾ ಇರುತ್ತೆ, ಮತ್ತೆ ಮೇಕಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ. ಇಲ್ಲಿ ಜನರು ಎಲ್ಲಿ ಮೋಸ ಹೋಗ್ತಾರಪ್ಪ ಅಂದ್ರೆ, GST ಬಿಲ್ ತಗೊಳ್ಳಲ್ಲ ವೀಕ್ಷಕರೇ. ಈಗ ನೋಡಿ, ನೀವು GST ಬಿಲ್ ತಗೊಳ್ಳಿಲ್ಲ ಅಂದ್ರೆ ನಿಮ್ಮ ಬಂಗಾರಕ್ಕೆ ನಿಮ್ಮದೇ ಅನ್ನೋದಕ್ಕೆ ನಿಮ್ಮ ಹತ್ರ ಗ್ಯಾರಂಟಿನೇ ಇರೋದಿಲ್ಲ. ಅಂದ್ರೆ ಯಾವಾಗ ನೀವೇನಾದ್ರೂ, ಈಗ ಒಂದು ನಿಯಮ ಕೂಡ ಇದೆ, ಮದುವೆಯಾದ ಮಹಿಳೆಯರು 500 ಗ್ರಾಮ್ ವರೆಗೂ ಬಂಗಾರವನ್ನ ಇಟ್ಕೋಬಹುದು. 500 ಗ್ರಾಮ್ ಮೇಲೆ ನಿಮ್ಮ ಹತ್ರ ಮನೆಯಲ್ಲಿ ಬಂಗಾರ ಇದೆ ಅಂದ್ರೆ ಅದಕ್ಕೆ ನೀವು ಬಿಲ್ ಅನ್ನ ತೋರಿಸಬೇಕಾಗುತ್ತೆ. ಅದು ನಿಮ್ದೇ ಬಂಗಾರ ಅಂತ ನೀವು ಪ್ರೂವ್ ಮಾಡ್ಬೇಕಲ್ಲ, ಅದಕ್ಕೆ ಬಿಲ್ ತೋರಿಸಬೇಕು, ಇಲ್ಲ ಇನ್ಕಮ್ ಸೋರ್ಸ್ ತೋರಿಸಬೇಕು, ಇಲ್ಲ ಯಾವ ಅಂಗಡಿದ ತಗೊಂಡಿದ್ರ ಆ ಅಂಗಡಿದು ಬಿಲ್ ಇರಬೇಕಾಗುತ್ತೆ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ, ಮದುವೆ ಆಗದೇ ಇರೋ ಹೆಣ್ಣು ಮಕ್ಕಳು ಮಹಿಳೆಯರಿಗೆ 250 ಗ್ರಾಮ್ ವರೆಗೂ ಯಾರು ಕೂಡ ಲೆಕ್ಕ ಕೇಳಲ್ಲ. 250 ಗ್ರಾಮ್ ಮೇಲೆ ಇದ್ರೆ ಅವಾಗ ನಿಮಗೆ ಅದಕ್ಕೆ ಲೆಕ್ಕ ಕೇಳ್ತಾರೆ. ಎಲ್ಲಿಂದ ಹಣ ಬಂತು ಇಷ್ಟು ಗ್ರಾಮ್ ತಗೊಳಕ್ಕೆ, GST ಬಿಲ್ ಎಲ್ಲಿದೆ ಅಂತ ಕೇಳ್ತಾರೆ. ಬಿಲ್ ಇಲ್ಲದೆ ನೀವು ಏನಾದ್ರೂ ವ್ಯವಹಾರಗಳನ್ನ ಮಾಡಿದ್ದೆ ಆದಲ್ಲಿ ಅವಾಗ ನಿಮ್ಮ ಮೇಲೆ ಒಂದು ದಂಡ ಅಸ್ತ್ರ ಕೂಡ ಪ್ರಯೋಗ ಮಾಡಬಹುದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು. ಇನ್ನು ಮುಖ್ಯವಾಗಿ ಹೇಳ್ಬೇಕಂದ್ರೆ, ಪುರುಷರು ಮದುವೆ ಆಗಿರ್ಲಿ ಬಿಡ್ಲಿ 100 ಗ್ರಾಮ್ ವರೆಗೂ ಬಂಗಾರ ಇಟ್ಕೋಬಹುದು. 100 ಗ್ರಾಮ್ ಮೇಲೆ ಎಷ್ಟೇ ಒಂದು ಬಂಗಾರ ಇದ್ರೂ ಕೂಡ GST ಬಿಲ್ ಅಥವಾ ಇನ್ಕಮ್ ಸೋರ್ಸ್, ಇನ್ಕಮ್ ಪ್ರೂಫ್ ನೀವು ತೋರಿಸಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ಹೇಳ್ಬೇಕಂದ್ರೆ, ಬಂಗಾರ ಖರೀದಿ ಮಾಡುವಾಗ ಹೇಗೆಲ್ಲ ಮೋಸ ಹೋಗ್ತಾರಂದ್ರೆ, GST ಬಿಲ್ ತಗೊಳ್ಳಲ್ಲ ಮತ್ತು ಮೇಕಿಂಗ್ ಚಾರ್ಜಸ್ ಅಲ್ಲಿ ಮೋಸ ಮಾಡ್ತಾರೆ. ಕೆಲವೊಬ್ರು ಬಂಗಾರದ ಅಂಗಡಿಯವರು ಬಂಗಾರದ ಬೆಲೆ ಮಾರ್ಕೆಟ್ ಗಿಂತ ಕಡಿಮೆ ಹೇಳ್ತಾರೆ. ಅಂದ್ರೆ ನೋಡಿ, ಈಗ 1,50,000 ರೂಪಾಯಿ ಇದೆ ಅಂದ್ರೆ ನಿಮಗೆ ಬಂಗಾರ 1,45,000 ರೂಪಾಯಿಗೆ ಕೊಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಮೇಕಿಂಗ್ ಚಾರ್ಜಸ್ ಅಲ್ಲಿ 20, 25, 30% ಆಡ್ ಮಾಡ್ತಾರೆ. ಇಲ್ಲಿ ಅವರು ಒಂದು ಕಡೆಗೆ ಕಡಿಮೆ ಮಾಡಿ ಮತ್ತೊಂದು ಕಡೆಗೆ ಮೇಕಿಂಗ್ ಚಾರ್ಜಸ್ ಅನ್ನ ಏರಿಕೆ ಮಾಡೋದ್ರ ಮೂಲಕ ಗ್ರಾಹಕರಿಗೆ ಇಲ್ಲಿ ಹೊರೆ ಆಗುತ್ತೆ. ಅಂದ್ರೆ ವೀಕ್ಷಕರೇ, ಮೇಕಿಂಗ್ ಚಾರ್ಜಸ್ ನೀವೇನಾದ್ರೂ ಆಭರಣ ಮಾಡಿಸ್ತೀರಾ ಅಂದ್ರೆ 8 to 10% ನಿಮಗೆ ನಾರ್ಮಲ್ ಅಂಗಡಿಗಳಲ್ಲಿ, ನೀವೇನಾದ್ರೂ ದೊಡ್ಡ ಶೋರೂಮ್ ಗಳಲ್ಲಿ ಹೋದ್ರೆ 20% ವರೆಗೂ ಇರುತ್ತೆ. ನೀವೇನಾದ್ರೂ 30-35% ಕೊಟ್ಟು ಒಂದು ಆಭರಣ ಮಾಡಿಸ್ತೀರಾ ಅಂದ್ರೆ ಅದು ನಿಮಗೆ ದೊಡ್ಡ ನಷ್ಟ ಅಂತಾನೆ ಹೇಳ್ಬೋದು. ಲಕ್ಷಕ್ಕೆ 30,000 ರೂಪಾಯಿ ನೀವು ಬಂಗಾರದ ಆಭರಣ ರೆಡಿ ಮಾಡೋದಕ್ಕೆ ಮಜೂರಿ ಕೊಡ್ತಾ ಇದ್ದೀರಾ, ಅಂದ್ರೆ ಮೇಕಿಂಗ್ ಚಾರ್ಜ್ ಕೊಡ್ತಾ ಇದ್ದೀರಾ ಅಂತಾನೆ ಅರ್ಥ. ಹೀಗಾಗಿ ನೀವು ಯಾವಾಗ್ಲೂ ಕೂಡ ಬಂಗಾರ ಆಭರಣ ತಗುವಾಗ ಮೇಕಿಂಗ್ ಚಾರ್ಜಸ್ ಎಷ್ಟು ಹಾಕಿದ್ದಾರೆ ಅದನ್ನ ಚೆಕ್ ಮಾಡಬೇಕು. ಒಂದು ವೇಳೆ ಜಾಸ್ತಿ ಇದ್ರೆ ಅದನ್ನ ನೀವು ಕಡಿಮೆ ಮಾಡಿಸಿದ್ರೆ ನಿಮ್ದು ಸಾವಿರಾರು ರೂಪಾಯಿ ಹಣ ಉಳಿತಾಯವಾಗುತ್ತೆ. ಇನ್ನು ಬಂಗಾರದ ಆಭರಣಗಳ ಮೇಲೆ ಮುತ್ತುಗಳಾಗಿರ್ಬೋದು, ಹವಳಗಳು ಈ ತರ ಇರ್ತವೆ. ಅಂದ್ರೆ ಅದೆಲ್ಲ ಡೂಪ್ಲಿಕೇಟ್ ಇಮಿಟೇಷನ್ಸ್ ಹವಳಗಳು ಇರ್ತವೆ, ಸ್ಟೋನ್ಸ್ ಇರ್ತವೆ. ಅದನ್ನ ಲೆಸ್ ಮಾಡಿಸ್ಬೇಕು. ಎದಕ್ಕಂದ್ರೆ ಬಂಗಾರದ ತೂಕ 1 ಗ್ರಾಮ್ಗೆ 15,000 ರೂಪಾಯಿ ಇದೆ ಈಗ. ಆದ್ರೆ ಆ ಒಂದು ಹವಳಗಳು ಏನು ಸ್ಟೋನ್ಸ್ ಇರುತ್ತಲ್ಲ ಅದ್ರದ್ದು ಬೆಲೆ ಗ್ರಾಮ್ಗೆ 50 ರೂಪಾಯಿ, 100 ರೂಪಾಯಿ ಆ ತರ ಇರುತ್ತೆ. ಆದ್ರೆ ಅದನ್ನ ಬಂಗಾರಕ್ಕೆ ಲೆಕ್ಕ ಮಾಡಿದಾಗ ಅದ್ರದ್ದು ಬೆಲೆ ಕೂಡ 15,000 ರೂಪಾಯಿ ಆಗ್ಬಿಡುತ್ತೆ. ಹೀಗಾಗಿ ನೀವು 10 ಗ್ರಾಮ್ ಬಂಗಾರ ತಗೋತೀರಾ ಅಂದ್ರೆ
ಅದರ ಮೇಲಿರೋ ಹವಳಗಳನ್ನ ಲೆಸ್ ಮಾಡಿಸಬೇಕು. ಅಂದ್ರೆ 1 ಗ್ರಾಮ್ ಲೆಸ್ ಆದ್ರೂ ಕೂಡ ನಿಮಗೆ 15,000 ರೂಪಾಯಿ ಉಳಿತಾಯವಾಗುತ್ತೆ ಅಂತಾನೆ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಇದು ಬಂಗಾರ ತಗೊಳ್ಳುವಾಗ ಮೇಕಿಂಗ್ ಚಾರ್ಜಸ್, ವೇಸ್ಟೇಜ್ ಅಂತ ಬರುತ್ತೆ, ಅದನ್ನ ಚೆಕ್ ಮಾಡಬೇಕು. ಮತ್ತೆ ಏನಾದ್ರೂ ಬಂಗಾರದ ಆಭರಣಗಳಲ್ಲಿ ಹವಳಗಳು, ಸ್ಟೋನ್ಸ್ ಗಳಿದ್ರೆ ಆ ಒಂದು ವೇಟ್ ಅನ್ನ, ತೂಕವನ್ನ ಲೆಸ್ ಮಾಡಿಸಬೇಕು. ಈಗ ನೋಡಿ 22 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ ಅಂತ ನೋಡೋಣ. 1,40,100 ರೂಪಾಯಿ. ಇದ್ರ ಮೇಲೆ ಮೇಕಿಂಗ್ ಚಾರ್ಜಸ್, GST ಎಕ್ಸ್ಟ್ರಾ ಇರುತ್ತೆ. 10 ಗ್ರಾಮ್ 22 ಕ್ಯಾರೆಟ್ ಚಿನ್ನದ ಬೆಲೆ 1,40,100 ರೂಪಾಯಿ. ಇನ್ನು 24 ಕ್ಯಾರೆಟ್ ಚಿನ್ನದ ಬೆಲೆ ಹೇಳೋಕ್ಕಿಂತ ಮುಂಚೆ ವೀಕ್ಷಕರೇ, ನೀವು ಯಾವಾಗ ಬೆಲೆ ಇಳಿಕೆ ಆಗುತ್ತೆ ನೋಡಿ, ಅವಾಗ ಸ್ವಲ್ಪ ಬಂಗಾರ ಖರೀದಿ ಮಾಡಿದ್ರೆ ನಿಮಗೆ ಕಡಿಮೆ ಬೆಲೆಗೆ ಬಂಗಾರ ಸಿಗುತ್ತೆ. ಉದಾಹರಣೆಗೆ ಇವತ್ತು ನೀವು 10,000 ರೂಪಾಯಿದು ಬಂಗಾರ ತಗೊಂಡಿರ್ತೀರಾ, ನಾಳೆ ಆ ಬಂಗಾರದ ಬೆಲೆ 5,000 ರೂಪಾಯಿ ಆದ್ರೆ ನಾಳೆ ಮತ್ತೆ ನೀವು ತಗೋಬೇಕು ಬಂಗಾರ ನೋಡಿ. ಟೋಟಲ್ ನೀವು 15,000 ರೂಪಾಯಿಗೆ ಇಲ್ಲಿ ತಗೊಂಡಿರ್ತೀರ, ಅದನ್ನು ಡಿವೈಡ್ ಮಾಡಿದ್ರೆ 7,500 ರೂಪಾಯಿ ಬೀಳುತ್ತೆ. ಅಂದ್ರೆ ಇಲ್ಲಿ ಎವರೇಜ್ ವ್ಯಾಲ್ಯೂ 10,000 ರೂಪಾಯಿ ಬದಲಾಗಿ ನಿಮಗೆ 7,500 ರೂಪಾಯಿಗೆ ಬಂಗಾರ ಸಿಕ್ಕಂತಾಗುತ್ತೆ. ಇದಕ್ಕೆ ಎವರೇಜ್ ಬೈಯಿಂಗ್ ಸ್ಟ್ರಾಟಜಿ ಮೆಥಡ್ ಅಂತ ಹೇಳ್ತಾರೆ. ಯಾವಾಗ ಬೆಲೆ ಇಳಿಕಾಗುತ್ತೆ ಅವಾಗ ನೀವು ಹೂಡಿಕೆ ಮಾಡಿದ್ರೆ ನಿಮಗೆ ಒಂದು ಕಡಿಮೆ ಬೆಲೆಗೆ ಬಂಗಾರ ಸಿಕ್ಕಂತಾಗುತ್ತೆ ವೀಕ್ಷಕರೇ. ಈಗ ನೋಡಿ, ಮುಂದಿನ ಬರೋ ದಿನಗಳಲ್ಲಿ ಬೆಲೆ ಇಳಿಕೆ ಆಗುತ್ತೋ ಏರಿಕೆ ಆಗುತ್ತೋ ಈ ಪ್ರಶ್ನೆಗೂ ಕೂಡ ಉತ್ತರ ಇದೆ. ಅದೇನಪ್ಪಾ ಅಂದ್ರೆ, ಈ 1 ತಿಂಗಳಲ್ಲಿ ಮತ್ತೆ ಬಂಗಾರದ ಬೆಲೆ ಇಳಿಕೆ ಆಗೋ ಮುನ್ಸೂಚನೆ ಇದೆ ವೀಕ್ಷಕರೇ. ಆದ್ರೆ ನಾವು ಮುಂದಿನ 2-3 ವರ್ಷ ನೋಡಿದ್ರೆ, ಅಂದ್ರೆ 2029 ಅಂದ್ರೆ 2028 ಈ 2 ವರ್ಷ ಮುಂದಕ್ಕೆ ವಿಚಾರ ಮಾಡಿದ್ರೆ ಬಂಗಾರದ ಬೆಲೆ 2 ಲಕ್ಷ ರೂಪಾಯಿ ಗಡಿ ದಾಟಿರುತ್ತೆ ಅಂತಾನು ಕೂಡ ತಜ್ಞರು ಹೇಳ್ತಾ ಇದ್ದಾರೆ. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನೀವೇನಾದ್ರೂ ಲಾಂಗ್ ಟರ್ಮ್ ಅಲ್ಲಿ ಹೂಡಿಕೆ ಮಾಡ್ತೀರಾ ಅಂದ್ರೆ ನೀವು ಬಂಗಾರ ಈಗ ತಗೋಬಹುದು ಅಂತ ಹೇಳ್ಬೋದು ವೀಕ್ಷಕರೇ. ಆದ್ರೆ ನೀವೇನಾದ್ರೂ ಈಗ ಸದ್ಯಕ್ಕೆ ಆಭರಣ, ಬಂಗಾರದ ಉಂಗುರ, ಬಳೆ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಇನ್ನೂ ಸ್ವಲ್ಪ ಯುದ್ಧ ಮುಗಿಯುವವರೆಗೂ ಕಾಯಬೇಕು ಅಂತಾನು ಕೂಡ ಇಲ್ಲಿ ತಜ್ಞರು ಹೇಳ್ತಾ ಇದ್ದಾರೆ. ಇನ್ನು ವೀಕ್ಷಕರೇ, 24 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ಬೆಲೆ 1,52,840 ರೂಪಾಯಿ ಇದೆ. ಇದು ಜನವರಿ ಫೆಬ್ರವರಿಯಲ್ಲಿ 1,65,000 ರೂಪಾಯಿ ತನಕ ಬಂದಿತ್ತು ವೀಕ್ಷಕರೇ. ಆದ್ರೆ ಈಗ 1,52,800 ರೂಪಾಯಿ ಹತ್ರ ಇದೆ. ಅಂದ್ರೆ ಹತ್ತತ್ರ 12-13,000 ರೂಪಾಯಿ ಇನ್ನೂ ಕೂಡ ಇಳಿಮುಖದಲ್ಲಿದೆ. ಮುಂದಿನ ಬರೋ ದಿನಗಳಲ್ಲಿ ಮತ್ತಷ್ಟು ಸ್ವಲ್ಪರ ಮಟ್ಟಿಗೆ ಇಳಿಕೆ ಕಾಣಬಹುದು ಅಂತ ಇಲ್ಲಿ ಹೇಳಲಾಗಿದೆ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಪ್ರಕಾರ ಬಂಗಾರದ ಬೆಲೆ ಎಷ್ಟಾಗಬೇಕು ಕಮೆಂಟ್ ಮಾಡಿ.